ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಅಂಡರ್ಗ್ರೌಂಡ್ ಸಬ್ವೆ ಅದು. ನಿರ್ಮಾಣ ಆದ 8 ತಿಂಗಳಿಗೆ ಈ ಸಬ್ವೆಗೆ ಈಗ ಬೀಗ ಬಿದ್ದಿದೆ. ಕೆಆರ್ ಮಾರ್ಕೆಟ್ನ ಪ್ರಮುಖ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ ಈ ಸಬ್ವೆ ಕ್ಲೋಸ್ನಿಂದಾಗಿ ಪಾದಚಾರಿಗಳು ಮತ್ತು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡೋಣ. ಕೆಆರ್ ಮಾರ್ಕೆಟ್ ಅಂಡರ್ಗ್ರೌಂಡ್ ಸಬ್ವೇಗೆ ಬೀಗ. ಕೋಟಿ ಕೋಟಿ ವೆಚ್ಚ ಆದ್ರೂ ಬಳಕೆ ಇಲ್ಲ. ಕೆಲ ತಿಂಗಳ ಹಿಂದೆ ನಿರ್ಮಾಣವಾಗಿದ್ದ ಅಂಡರ್ಗ್ರೌಂಡ್ ಸಬ್ವೆ ವಾಹನ ಸವಾರರು ಓಡಾಡದ ಪರಿಸ್ಥಿತಿ. ಬೆಂಗಳೂರಿನ ಹೃದಯ ಭಾಗ ಕೆಆರ್ ಮಾರ್ಕೆಟ್ನಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡ್ತಾರೆ, ವ್ಯಾಪಾರದಲ್ಲಿ ತೊಡಗ್ತಾರೆ. ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆ, ವಾಹನಗಳ ಕಿರಿಕಿರಿ. ಸಾರ್ವಜನಿಕರ ಅನುಕೂಲಕ್ಕೆ ಅಂತ ಬಿಬಿಎಂಪಿ ಅಂಡರ್ಗ್ರೌಂಡ್ ನಲ್ಲಿ ಸಾರ್ವಜನಿಕರು ಓಡಾಡುವಂತೆ ಸಬ್ವೆ ನಿರ್ಮಾಣ ಮಾಡಿದ್ದಾರೆ. ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿ 8 ತಿಂಗಳೇ ಆಗಿದೆ. ಆಗ್ಲೇ ಅಂಡರ್ಗ್ರೌಂಡ್ ಮುಖ್ಯದ್ವಾರದ ಗ್ರೌಂಡ್ ಕ್ಲೋಸ್ ಆಗಿದ್ದು ವಾಹನ ಸವಾರರು ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಆರ್ ಮಾರ್ಕೆಟ್ನ ಬಸ್ ನಿಲ್ದಾಣದಲ್ಲಿ ಅಂಡರ್ ಗ್ರೌಂಡ್ ಒಳಗಡೆ ಸಬ್ವೆ ಮಾಡಿ ಬೇರೆ ಬೇರೆ ಭಾಗಗಳಿಗೆ ಎಸ್ಪಿ ರಸ್ತೆಗೆ, ಅವಿನ್ಯೂ ರಸ್ತೆಗೆ, ಕೆಆರ್ ಮಾರ್ಕೆಟ್ಗೆ, ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತ ಅಂಡರ್ ಗ್ರೌಂಡ್ ಇದು ತೀರಾ ಅನುಕೂಲ ಆಗಿತ್ತು. ಈಗ ಕಳೆದ 2 ವಾರಗಳಿಂದಲೂ ಕೂಡ ಈ ಒಂದು ಅಂಡರ್ ಗ್ರೌಂಡ್ಗೆ ಬೀಗ ಬಿದ್ದಿರುವಂತೂ ಗೇಟ್ ಹಾಕಿದ್ರಂತ ಗಮನಿಸ್ತಾ ಹೋಗ್ತಾ ಇದ್ರ. ಪಾದಚಾರಿಗಳ ಓಡಾಟಕ್ಕೆ, ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ಇಲ್ಲ. ಆ ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ಒಳಭಾಗದಲ್ಲಿ ನೋಡಬಹುದಾಗಿದೆ, ಕಳೆದ 2 ವಾರಗಳಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಆಗಿದೆ. ಸಾರ್ವಜನಿಕರು ಓಡಾಟಕ್ಕೆ ಇಲ್ಲ. ಕಲಾಸಿಪಾಳ್ಯ ಮುಖ್ಯ ರಸ್ತೆಗೆ, ಕೆಆರ್ ಮಾರ್ಕೆಟ್ಗೆ, ಜೊತೆಗೆ ಅವಿನ್ಯೂ ರಸ್ತೆಗೆ, ಎಸ್ಪಿ ರಸ್ತೆಗೆಲ್ಲವೂ ಕೂಡ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಸಬ್ವೆ ಏನಿದೆ ಇದನ್ನ ಕ್ಲೋಸ್ ಆಗಿರೋದ್ರಿಂದ ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. ಈ ಅಂಡರ್ಗ್ರೌಂಡ್ ಸಬ್ವೆ ಕಲಾಸಿಪಾಳ್ಯ ಬಳಿ ಬಸ್ ನಿಲ್ದಾಣಕ್ಕೆ, ಎಸ್ಪಿ ರಸ್ತೆಗೆ, ಅವೆನ್ಯೂ ರಸ್ತೆಗೆ, ಕೆಆರ್ ಮಾರ್ಕೆಟ್ಗೆ ಸಂಪರ್ಕ ಕಲ್ಪಿಸುತ್ತೆ. ಯಾವುದೇ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಜನ ವಾಕ್ ಮಾಡ್ತಾ ಬೇಕಾದ ಜಾಗಕ್ಕೆ ತಲುಪ್ತಾರೆ. ಮುಖ್ಯದ್ವಾರದ ಗ್ರಿಲ್ ಸಮಸ್ಯೆಯಿಂದ ಕ್ಲೋಸ್ ಆಗಿದ್ದು ಬಿಬಿಎಂಪಿ ಸರಿಪಡಿಸುವ ಗೋಜಿಗೆ ಹೋಗ್ತಾ ಇಲ್ಲ. ಓಡಾಡೋಕೆ ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ ಪಾದಚಾರಿಗಳು. ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ಅದನ್ನ ಓಪನ್ ಮಾಡಕ್ಕೆ ದಯವಿಟ್ಟು ಎಲ್ಲ ಸಾಕಷ್ಟು ಅಂತ ಕೇಳ್ತಾ ಇದೀವಿ ನಾವು. ಈ ಮಾರ್ಕೆಟ್ ಬರೋ ಜನಗಳಿಗೆ ತೊಂದರೆ ಆಗ್ತಾ ಇದೆ. ರೋಡ್ನಲ್ಲಿ ಓಡಾಡೋದಕ್ಕಿಂತ ನೀವು ಸೇಫ್ಟಿ ಅಂತೇಳಿ ಮಾಡಿರೋದು ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡಿದ್ದೀರಾ. ಯಾಕೆ ಕ್ಲೋಸ್ ಮಾಡಿದ್ದೀರಾ? ಕ್ಲೋಸ್ ಮಾಡ್ಲಿಕ್ಕೆ ಓಪನ್ ಮಾಡಿದಿರಾ? ಅದು ಇಲ್ಲಿರೋ ಕಾರ್ಪೊರೇಷನ್ ಅವರು ಯಾರಿದೆ ಅವ್ರು ನೋಡಬೇಕು. ಪಬ್ಲಿಕ್ ತೊಂದರೆ ಆಗ್ತದೆ, ಅದು ನೋಡ್ಬಿಟ್ಟು ಸ್ವಲ್ಪ ಓಪನ್ ಮಾಡಬೇಕು. ಇದು ಏನಿದೆಯೋ ಅವರು ಸ್ವಲ್ಪ ಓಪನ್ ಮಾಡಿದ್ರೆ ಪಬ್ಲಿಕ್ ಒಳ್ಳೇದಾಗ್ತದೆ. ಒಟ್ಟಾರೆ ಕೆಆರ್ ಮಾರ್ಕೆಟ್ನ ಅಂಡರ್ಗ್ರೌಂಡ್ ಸಬ್ವೆ ಸಾರ್ವಜನಿಕರಿಗೆ ತುಂಬಾ ಸಹಕಾರಿಯಾಗಿತ್ತು. ಈಗ ಅದು ಕ್ಲೋಸ್ ಆಗಿದ್ದು ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಬಿಬಿಎಂಪಿ ಸಮಸ್ಯೆ ಕ್ಲಿಯರ್ ಮಾಡಿ ಓಡಾಟಕ್ಕೆ ಅನುಕೂಲ ಮಾಡಿಕೊಡುತ್ತಾ ಕಾದ್ ನೋಡ್ಬೇಕು. ಲೋಕೇಶ್ ಕುಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.